ನಮ್ಮ ಸಮುದಾಯದ ಶ್ರೇಷ್ಠ ಸಮುದಾಯದ ಮೀಟಿಂಗ್ಗಳಾಗಿದೆ, ಮಂತ್ರಿಗಳದ್ದು MLAಗಳದಾಗಿದೆ, ಬಟ್ ನಮ್ಮದು ಕೂಡ ಮೀಟಿಂಗ್ ಆಗಿದೆ. ಆದರೂ ಕೂಡ ನೋಟಿಫಿಕೇಷನ್ನ ಹೊಡೆಸಿಬಿಟ್ಟಿದ್ದಾರೆ. ನೋಟಿಫಿಕೇಷನ್ ಹೊಡೆಸಿದ ಮೇಲೆ 56,000 ಒಳಗಡೆ ಬರ್ತಕ್ಕಂಥ ಹುದ್ದೆಗಳು ಈ ಮಾದಿಗ ಮತ್ತು ಉಪಜಾತಿಗಳಿಗೆ ಭಾಳ ಅನ್ಯಾಯ ಆಗ್ತದೆ. ಅದು ಮಾದಿಗ ಮತ್ತು ಉಪಜಾತಿಗಳಲ್ಲೇ ಆಗಬಾರ್ದು, ಅದೇ ಥರ ಲಂಬಾಣಿ ಬಹುಗೂ ಆಗಬಾರ್ದು, ಅಥವಾ ವಲಯ ಸಮುದಾಯದವರು ಆಗಬಾರ್ದು. ಬಟ್ ಈ ಉದ್ದೇಶ ಕೆಲವರಿಗೆ ಇರೋದೇನಪ್ಪ ಅಂದರೆ ಗತಾಯ ಇವ್ರಿಗೇನು ಆಗಲೇಬಾರ್ದು ಅಂತೇಳಿ ಅದು ಹೊಸಚನ್ನ ಮಾಡ್ತಾಯಿದ್ದಾರೆ. ಹಾಗಾಗಿ ಇದರಲ್ಲಿ ಭಾಳಷ್ಟು ದೊಡ್ಡ ಪಾತ್ರ ಬಂದು ಮಾದೇವಪ್ಪರದಿದೆ, ಅವರ ಸ್ವಾಮೀಜಿಗಳದಿದೆ, ಆಮೇಲೆ ಅವ್ರ ಹಿಂದೆ ಮುಂದೆ ಇರ್ತಕ್ಕಂಥ ಮಂತ್ರಿಗಳದಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಬೇನಾಮೇಷವನ್ನು ತೋರಿಸ್ತಾ ಇದ್ದಾರೆ. ಅದರಿಂದ ಇದೇ 12ನೇ ತಾರೀಕು ನಾವು ಈ ಒಂದು ಒಳ ಮೀಸಲಾತಿ ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಎಲ್ಲ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಎಲ್ಲ ಮುಂದಾಗಿ ನಾವು ಆ ಕಾರ್ಯಕ್ರಮ ದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ. ಅವತ್ತು ಕ್ಯಾಬಿನೆಟ್ ಕೂಡ ಇದೆ. ಸಿದ್ದರಾಮಯ್ಯನವರು ಅವತ್ತು ತಗೊಬೇಕು. ಸಾಮಾಜಿಕ ನಾಯಕರಿಗೆ ಸಿದ್ದರಾಮಯ್ಯವರು ಭಾಳ ಮಾತಾಡ್ತಾರೆ, ಅವ್ರ ಹಿಂದೆ ಮುಂದೆನವರು ಮಾತಾಡ್ತಾರೆ. ಆದರೆ ಸಾಮಾಜಿಕ ನ್ಯಾಯದಲ್ಲಿ ಬಂದಾಗ ಕಡೆ ಮನುಷ್ಯನಿಗೆ ಸಿಗಬೇಕಾದ್ದು ಎಲ್ಲ ಸೌಕರ್ಯ ಅಂತೇಳಿ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಇವರು ತಿರಸ್ಕಾರ ಮಾಡಿದ್ದಾರೆ, ಸಂವಿಧಾನವನ್ನು ತಿರಸ್ಕಾರ ಮಾಡಿದ್ದಾರೆ, ಅಥವಾ ನಾವು ಒಂದಷ್ಟು ವರದಿಯನ್ನು ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಇವತ್ತು ಇದ್ರ ತಿರಸ್ಕಾರ ಮಾಡ್ತಕ್ಕಂಥ ಜನನೇ ಇವತ್ತು ಸಂವಿಧಾನ ವಿರೋಧಿಗಳು, ಅಂಬೇಡ್ಕರ್ ವಿರೋಧಿಗಳು ಅಂತ ನಾವು ಹೇಳಬೇಕಾಗ್ತದೆ. ಅದಕ್ಕೆ 12ನೇ ತಾರೀಕಾದರೂ ಅದು ತೀರ್ಮಾನ ತಗೊಂಡು ಇಮಿಡಿಯೇಟಾಗಿ ನೋಟಿಫಿಕೇಷನ್ ವಿಡ್ರಾ ಮಾಡಿ ಒಳ ಮೀಸಲಾತಿನ ಇನ್ಕ್ಲೂಡ್ ಮಾಡಬೇಕಂತ ನಮ್ಮ ಒತ್ತಾಯ ಇದೆ. 12ಕ್ಕೆ ಇದು ಮಾಡಬೇಕು. 12ಕ್ಕೆ ಬೃಹತ್ ಪ್ರತಿಭಟನೆ ಇದೆ. 12ಕ್ಕೆ ಏನೆಲ್ಲ ಮಾಡಲಿಲ್ಲ ಅಂದರೆ ಇದನ್ನು ನೆಕ್ಸ್ಟ್ ಏನು ಮಾಡೋದು ರಾಜ್ಯದ ಅಂತೇಳಿ ನಾವೆಲ್ಲ ಜಂಟಿ ಹೋರಾಟ ಸಮಿತಿಯನ್ನು ಈಗಾಗಲೇ 35 ವರ್ಷ ಚಳವಳಿ ನಡೆದಿದೆ. ಹಾಗಾಗಿ ಕಾಂಗ್ರೆಸ್ಸು BJP ದಳಗಳು ಆಶ್ವಾಸನೆ ಕೊಟ್ಟು ನಮ್ಮ ಓಟ್ಗಳು ತಗೊಂಡು 30% ಸರ್ಕಾರಗಳು ಮಾಡಿಲ್ಲ. ಹಾಗಾಗಿ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಆಗಸ್ಟ್ 1ನೇ ತಾರೀಕು 2024 ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿದೆ 7 ಬೆಂಚು. ಆವಾಗ ಕರ್ನಾಟಕದ ಮುಖ್ಯಮಂತ್ರಿ ಸ್ವಾಗತ ಮಾಡಿದರು, ಆಂಧ್ರ ತೆಲಂಗಾಣದವರು ಮಾಡಿದರು. ಆದರೆ ಆಂಧ್ರ ತೆಲಂಗಾಣದವರು ಇಂಪ್ಲಿಮೆಂಟೇಷನ್ ಮಾಡಿದರು, ಕರ್ನಾಟಕ ಸರ್ಕಾರ ಮಾಡಲಿಲ್ಲ. ಅದಾದಮೇಲೆ ನಾಗಮೋಹನ್ ದಾಸ್ದು ಒಂದು ಸಮಿತಿ ಮಾಡಿದರು. ನಾಗಮೋಹನ್ ದಾಸು ಕೂಡ ಆ ಸಮಿತಿಯಲ್ಲಿ ಭಾಳ ಒಂದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಆ ರಿಪೋರ್ಟನ್ನು ಕೊಟ್ಟರು. ಅಂದರೆ ಯಾವ ರೀತಿ 6 ವಲಯ ಸಮುದಾಯ, 6 ಮಾದಿಗರು, ಒಂದು ಅಲೆಮಾರಿ ಮತ್ತು 4 ನಮ್ಮನೆ ಗೋಳಿಂತ ಅಷ್ಟು ದುಡ್ಡು ಖರ್ಚು ಮಾಡಿ ತಗೊಂಡಂಥ ರಿಪೋರ್ಟನ್ನು ಸಾರಸಟ್ಟಾಗಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕೆಲವು ಕಡಭದ್ರತೆ ಶಕ್ತಿಗಳಿಗೆ ಮಣಿದು ಅದನ್ನು ಕಸದ ಬುಟ್ಟಿಗೆ ಎಸ್ತಾರೆ. ಅದಾದ ಮೇಲೆ ರಾಜಕೀಯ ಕಾರಣಕ್ಕೋಸ್ಕರ ಅವರೇ ಒಂದು 3 ಗುಂಪಾಗಿ ಮಾಡಿದರು. ಒಂದು ವಲಯ ಮಾದಿಗ, ಆಮೇಲೆ ಲಂಬಾಣಿ ಬೋವಿ, ಪರಮ ಖರ್ಚ. ಅಂದರೆ 6 2 ಸಮುದಾಯಕ್ಕೆ 5 ಬಂದು ಲಂಬಾಣಿ ಬೋವಿ ಮತ್ತು ಅಲೆಮಾರಿ ಪರಮ ಖರ್ಚ ಅಂತೇಳಿ. ಸರಿ ಮಾಡ್ತಾ ಇರೋವಾಗ ಅಪ್ಪರ್ ಹೌಸಲ್ಲಿ ಪಾಸಾಯ್ತದು, ಆಮೇಲೆ ಚರ್ಚೆ ಇದರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಪಾಸಾಯಿತು, ಲೋಯರ್ ಹೌಸಲ್ಲಿ ಪಾಸಾಯಿತು, ಅಪ್ಪರ್ ಹೌಸ್ ಪಾಸಾಯಿತು, ಕ್ಯಾಬಿನೆಟೆಲ್ಲ ಪಾಸ್ ಕೂಡ ಆಯಿತು. ಇಂಪ್ಲಿಮೆಂಟೇಷನ್ ಮಾಡಲು ಲೇಟ್ ಮಾಡಿದ್ರು. ಹುಬ್ಳಿನಲ್ಲಿ ಇವತ್ತು ನಿರುದ್ಯೋಗಿಗಳೊಂದು ಪ್ರೊಟೆಸ್ಟ್ ಮಾಡಿದರು. ಖಾಲಿಯನ್ನು ಹುದ್ದೆ ತುಂಬಿ 2,80,000 ಅಂತ ಆ ಒಂದೇ ಪ್ರೊಟೆಸ್ಟ್ ಮಾಡಿದ್ರಿಂದಲೇ ನೆಕ್ಸ್ಟೇ ಅವರು ಕ್ಯಾಬಿನೆಟ್ ಕದ್ದು ತುಂಬ್ತೀವಿ ಅಂತೇಳಿ 56,000 ಹುದ್ದೆನ ತುಂಬಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಸ್ವಾಗತಿಸಿ, ನಮ್ಮದೇನು ವಿರೋಧ ಏನಿಲ್ಲ. ಆದರೆ 35 ವರ್ಷ ಚಳವಳಿ ಮಾಡ್ತಕ್ಕಂಥ ಒಳಗೆ